ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಸುಮಾರು 3 ದಿವಸದಿಂದ ಯಾವುದೇ ವಿಡಿಯೋ ಹಾಕಲಿಕ್ಕೂ ಆಗಿಲ್ಲ. ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಆದರೂ ಏನೋ ಒಂದು ಹಾಕಬೇಕು, ನಮ್ಮ ಜನಗಳಿಗೆ ನಾನೇನು ಹಾಕಿಲ್ಲ ಅಂತ ಆಗಬಾರ್ದು ಹೇಳೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ. ನಾನಿವತ್ತು ಬೆಳಿಗ್ಗೆನೇ ನಮ್ಮ ಕೋಳಿಗಳಿಗೆಲ್ಲ ತಿಂಡಿ ಹಾಕಿ ನನ್ನ ಗಿಡಗಳ ಹತ್ರ ಬಂದೆ. ಅಮೃತ ಬಳ್ಳಿ ನೋಡಿದ್ದು. ಹಾಗೆ ನಮ್ಮ ತೋಟದಲ್ಲಿ ನಾನು 1 ವರ್ಷದ ಹಿಂದೆ ಒಂದು ಗಿಡವನ್ನು ನೆಟ್ಟಿದ್ದೆ. ಇದು ಮೆಣಸಿನ ಸಸಿ. ಇದು ನಾನು ಸಸಿ ನೆಟ್ಟಿದ್ದಲ್ಲ, ಒಂದು ಮೆಣಸನ್ನು ತಂದು ಬೇರೆ ಕಡೆ ಹೋಗಿದ್ದಾಗ ಅಲ್ಲಿಂದ ತೊಗೊಂಡು ಬಂದೆ. ಅದನ್ನು ಒಣಗಿಸಿ ಬೀಜ ಹಾಕಿದ್ದೆ. ಈಗ ನನಗೆ ಅದು ತುಂಬ ಬೀಜ ಕೊಡ್ತುಂಟು. ಅಂದರೆ ಮೆಣಸು ಅದರಲ್ಲಿ ಗಿಡ ಫುಲ್ ಆಗ್ತಾ ಉಂಟು, ನೋಡ್ಬೋದು ನೀವು. ಆಲ್ರೆಡಿ ಒಂದು ಸಲ ಕಟಿಂಗ್ ಮಾಡಿದೆ ನಾನು ಅದರಿಂದ ಮೆಣಸನ್ನು. ನೋಡಿ ಎಷ್ಟೊಂದಿದೆ ನೋಡಿ. ಅದು ಹಣ್ಣಾದಾಗ ನೋಡಿ ಹೇಗೆ ಕಾಣ್ತದೆ ಅಂತ. ನಾನು ತುಂಬ ದಿವಸದಿಂದ ನಿಮ್ಮೊಟ್ಟಿಗೆ ಇದನ್ನು ಹಂಚ್ಕೊಳ್ಬೇಕು ಅಂತಿದ್ದೆ. ಒಂದು ಸಾಧಾರಣ ಗಿಡದಲ್ಲಿ ಇಷ್ಟೊಂದು ಮೆಣಸು ಆಗ್ತದೆ ನೋಡಿ. ಕಾಯಿ ಮೆಣಸು ತರಬೇಕಾಗೇ ಇಲ್ಲ. ನಾನು ಇದರಿಂದ ಒಂದು ಸಲ ಚಟ್ನಿ ಮಾಡಿದ್ದೆ. ಒಂದು ಅರ್ಧ ತೆಂಗಿನಕಾಯಿಗೆ 2 ಮೆಣಸು ಹಾಕ್ಕೊಂಡ್ರೆ ಸಾಕಾಗ್ತದೆ, ಜಾಸ್ತಿ ಬೇಡ. ಅಷ್ಟು ಖಾರ ಕೂಡ ಇದೆ ಇದು. ಹಾಗೆ ನಾನು ಡ್ರ್ಯಾಗನ್ ಫ್ರೂಟ್ ಗಿಡವನ್ನು 1 ವರ್ಷದ ಹಿಂದೆ ನೆಟ್ಟಿದ್ದೆ. ನೋಡಿ ಈಗ ಸಲೀಸಾಗಿ ಬೆಳ್ಕೊಂಡಿದೆ. ಇನ್ನೇನು ಈ ವರ್ಷ ಕಾಯಿ ಬಿಡ್ಬೋದು ಅಂತ ಆಸೆಯ ನಿರೀಕ್ಷೆಯಲ್ಲಿದ್ದೇನೆ. ವರ್ಷದಲ್ಲಿ 3ನೇ ವರ್ಷದಲ್ಲಿರುವಂಥ ಒಂದು ಗಿಡ್ಡ ತಳಿಯ ಅಡಿಕೆ ಗಿಡ ನೋಡಿ. ಬಂಗಾರದ ಬರುವ ಸೂಚನೆಯನ್ನು ತೋರಿಸ್ತಾ ಇದೆ. ಬುಡ ದಪ್ಪ ಆಗಿದೆ. ನೋಡಿ ವೀಳ್ಯದೆಲೆ ಯಾವ ಥರ ಹಬ್ಕೊಂಡಿದೆ ಅಂತ. ನಾನು ಕೆಲವು ಆಂಥೇರಿಯಂ ಗಿಡಗಳನ್ನು ಪಾಟಲ್ಲಿ ಹಾಕಿದ್ದೇನೆ. ಎಲ್ಲ ಹೂವು ಬಿಟ್ಟಿಲ್ಲ. ವೀಳ್ಯದೆಲೆ ಹಬ್ಬಿಕೊಂಡಿದೆ. ಮುಂಡಿ ಕೆಸುವಿನ ಗಿಡ. ನಾನು ಹಾಗೆಯೇ ಒಂದು ತಾವರೆ ಗಿಡವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಔಷಧೀಯ ಸಸ್ಯವಾಗಿ ಬಳಸುವಂಥ ತಾಮ್ರಾಣಿ ಅಥವಾ ನೀವೇನೇ ಏನು ಹೇಳ್ತೀರಿ ಇದನ್ನು ಈ ಗಿಡ ನೋಡಿ, ಏನು ಹೆಸರು ಹೇಳ್ತೀರಿ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಶುಂಠಿ ಗಿಡವನ್ನು ಪಾಟಲ್ಲಿ ಹಾಕ್ಕೊಂಡಿದ್ದೇನೆ. ಅರ್ಜೆಂಟಿಗೆ ಶುಂಠಿ ಬೇಕಿದ್ದರೆ ಇದರಿಂದ ಕಿತ್ಕೊಳ್ತೀನಿ. ಆಂಥೋರಿಯಂ ಗಿಡ ರೆಡ್ ಕಲರಲ್ಲಿದೆ ನೋಡಿ. ನನಗೆ ಗಿಡ ಮಾಡೋದೆಲ್ಲ ತುಂಬ ಇಷ್ಟ. ಆದರೆ 4 ಕೋಳಿಗಳಿರೋದ್ರಿಂದ ಅವು ಅದರ ಗಿಡವನ್ನು ಸಣ್ಣದರಲ್ಲೇ ತಿಂದು ಬಿಡ್ತೇವೆ. ಹಾಗಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿದ್ದೀನಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಹಾಗೂ ನಿಮ್ಮ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.